ನೋಡ್ತಾ ಇರ್ಬೋದು ಇವು ನನ್ನ ಫ್ರೆಂಡು. ನೋಡ್ತಾ ಇರ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ಪ್ಲೇಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ, ಆಯಿತಾ. ನನ್ನ ಗೊಂಬೆ ಕಟ್ಟಿ ನಿಲ್ಸವ್ರೆ, ಹಿಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ರೋಡ್ ಹೇಗಿದೆ ನೋಡಿ, ಕಲ್ಲು ರೋಡು. ಒಳ್ಳೆ ಪ್ಲೇಸ್ ಇದು. ಬೆಟ್ಟ ನೋಡ್ತಾ ಇರ್ಬೋದು. ಇವಾಗನೇ ಮಳೆ ಬರ್ತಾಯಿದೆ ಮಳೆ, ಆದರೆ ಅಷ್ಟು ಯಾರು ನೀಟಾಗಿ ಕಾಣ್ತಾ ಇಲ್ಲ. ಇದು ಬಂದು ಒಂದು ಕಾಫಿ ಎಸ್ಟೇಟು. ಇಲ್ಲೇ ನಮ್ಮ ಅಪ್ಪ ಅಮ್ಮ ಬಂದು ಕೆಲಸ ಮಾಡಿಕೊಂಡು ಇಲ್ಲೇ ಇದ್ದಾರೆ ಎಲ್ಲರೂ ಅಷ್ಟೇ. ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನಿಮಗೆ ಕೊನೆ ತನಕ ವೀಡಿಯೋ ನೋಡಿ. ಒಂದು ಒಳ್ಳೆ ಸೂಪರ್ ಇರೋ ಒಂದು ಪ್ಲೇಸ್, ಒಂದು ಜಾಗದ ಬಗ್ಗೆ ಹೇಳೋಣ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೀವು ಅಂದ್ಕೋಬೇಡಿ ಏನಪ್ಪ ಅಂಥದ್ದು ಇಂಥದ್ದು ಅಂತ, ಆ ಥರ ಏನಿಲ್ಲ. ಸಿಂಪಲ್ಲಾಗಿ ಏನೋ ಒಂದು ವೀಡಿಯೋ, ಆಯಿತಾ. ಇದು ಕೆರೆ, ಅಲ್ಲಿ ಬಾತುಕೋಳಿ ಇದೆ, ಇನ್ನೆರಡು ಅಲ್ಲೇ ಇತ್ತು ನಮ್ಮ ಮನೆ ಹತ್ರ. ಇದು ಏನಂತ ನೋಡ್ಬೋದು, ಇಂಬೆ ಹುಳಿ ಗಿಡ. ಯಾವ ಇಂಬೆ ಹುಳಿ, ಕೈ ಹುಳಿ ಎಲ್ಲನೇ ಇದೆ. ಬೆಟ್ಟ ನೋಡಿ ಯಾವ ಥರ ಇರ್ಬೋದು, ಬೆಟ್ಟ ಚೆನ್ನಾಗಿದೆ ಅಲ್ಲ. ಆ ಬೆಟ್ಟಕ್ಕೆ ಹೋಗಿದ್ದೀವಿ ನಾವು, ಕಳೆದ ಬೆಟ್ಟದಲ್ಲಿ ಹೇಳಿದ್ದಲ್ಲ. ಆ ಬೆಟ್ಟಕ್ಕೆ ಹೋಗಿದ್ದೋ, ಏನಕ್ಕೆ ಹೋಗಿದ್ದು ಬೆಟ್ಟಕ್ಕೆ ಅಂತಾರೆ. ಆ ಬೆಟ್ಟನ ನೋಡುವಾಗ ಒಂದಿನ ಹೋಗ್ಬೇಕನ್ಸಿತ್ತು. ಇವನು ನನ್ನ ಫ್ರೆಂಡು, ಇವನ ಮನೆಯಿಂದ ಪಕ್ಕ, ಇವನು ಅಮ್ಮ ಬೆಟ್ಟ ಪಕ್ಕದಲ್ಲೇ ಇರೋದು. ಸ್ವಲ್ಪ ಆದರೆ ಬೆಟ್ಟಕ್ಕೆ ಹತ್ತು ಬಿಡ್ಬೋದು, ಅಷ್ಟು ಆ ಪಕ್ಕದಲ್ಲಿದ್ದಾನೆ. ಇದು ನೋಡಿ ಮಳೆ ಬರ್ತಾಯಿದೆ, ಕಾಣ್ತಾ ಆಯಿತಾ. ಓ ಮಚ್ಚ, ಮಳೆ ಬರ್ತಾಯಿದೆ, ಒಳ್ಳೆ ಇದಾಯಿತು, ಮಳೆ ಬರ್ತಾಯಿದೆ. ಇದು ಯಾವುದು ನಮ್ಮ ಮನೆಯೆಲ್ಲ ನೋಡಿ ಕಾಣ್ತಾ ಇರ್ಬೋದು ನೋಡಿ, ಮನೆಯೆಲ್ಲ ಈ ಪ್ಲೇಸ್ ಮನೆ ನೋಡಿ ಯಾವ ಥರದ್ದು. ಮಳೆ ಬೆಟ್ಟದ ಮಳೆ ಹೊಡ್ಕೊಂಡು ಬರ್ತಾಯಿದೆ, ಬೇಗ ನಾವು ಬಿದ್ದದು ಹೋಗಬೇಕು ನೋಡಿ. ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ. ಮಚ್ಚ ಮಳೆ ಬಂದುಬಿಡ್ತು. ಇದೇನು ಮಚ್ಚ ಬರ್ತಿರೋದು? ಹಾಂ, ನನಗೆ ಓದೋಕ್ಕೆಲ್ಲ ಗೊತ್ತಿದೆ, ನೀವೆಲ್ಲ ಓದಿರೋರು, ನಾವೆಲ್ಲ ಓದಿದ್ದಿರೋರು. ಏನು ಹೇಳ್ತೀರಾ ನೋಡಿ ಮಳೆ ಎಲ್ಲ ಬಂದು ಹೆಂಗೆ ಮುಚ್ಕೊಬಿಟ್ಟಿದೆ ಅಂದರೆ, ಒಳ್ಳೆ ಇದರಲ್ಲಿ ಹಿಂಗಾಗೋಯ್ತಲ್ಲಪ್ಪ, ಬೇಜಾರಿಲ್ಲ. ಬನ್ನಿ, ಇದೊಂದು ಗಿಡ ನೋಡಿ ಎಷ್ಟು ಚೆನ್ನಾಗೈತೆ, ಸೂಪರಲ್ಲ. ಇದು ಒಂದು ತಿನ್ನೋ ಹಣ್ಣು ಅಂತ ಅಂದ್ಕೊಂಡು ತಿನ್ನಿಗಿನ ಬಿಡಬೇಡಿ, ಅದು ತಿನ್ನೋಕ್ಕೆ ಇರೋದಲ್ಲ. ಮಳೆ ಬಂದುಬಿಡ್ತು, ಸೈಡ್ ಬಂದುಬಿಡೋಣ ಬನ್ನಿ. ಮಳೆ ಬರ್ತಾಯಿದೆ, ನೋಡ್ತಾ ಇರ್ಬೋದು, ತುಂಬ ಮಳೆ ಬರ್ತಾಯಿದೆ. ಪ್ಲೇಸ್ ನೋಡಿ, ಈ ಕಾಯಿ ಹಿಂಗಿದೆ ನೋಡಿ, ಸಾಕಾಗಿದೆಯಲ್ಲ. ಝೂಮ್ ಮಾಡ್ತೀನಿ ನೋಡಿ, ಸೂಪರಾಗಿದೆ. ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿದು ಓನರ್ದು ಜಾಗ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಒಳ್ಳೆ ಪ್ಲೇಸ್ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಪಾಪ ಅಜ್ಜಿ ಪ್ಲಾಸ್ಟಿಕ್ಕು ಬಟ್ಟೆ ಎಲ್ಲ ಇದೆ. ನಾನು ನಿಮಗೆ ತೋರಿಸ್ಬೇಕು ಹೇಳಬೇಕಂತ ಹೇಳಿದ್ದು. ಇದೇ ಒಂದು ಫಾಲ್ಸು. ಇದು ಯಾವ ಫಾಲ್ಸ್ ಅಂತ ಕೇಳಿದ್ರೆ, ಯಾವುದು ಮತ್ತೆ ಇದು ಫಾಲ್ಸ್ ಬರ್ತಾ ಇರೋದು? ಇದು ಯಾವ ನೀರಿದು? ಇದು ಬೆಟ್ಟದಿಂದನೇ ಬರ್ತಾ ಇರೋದು. ಇದಕ್ಕೆ ಹೆಸರು ಏನಂತ ಯಾರು ಇಟ್ಟಿಲ್ಲ ಹೆಸರು. ಅಂದರೆ ಒಂದು ಪ್ರಕೃತಿಯಲ್ಲಿ ಬರೋ ಒಂದು ಆ ಬೆಟ್ಟ ಹೇಳ್ದಲ್ಲ, ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತಲೇ ನಾವು ತಿಳ್ಕೊಳಕ್ಕಾಗಿ ಅಂತಲೇ ಬೆಟ್ಟಕ್ಕೆ ಹೋಗಿದ್ದೋ. ನಮಗೆ ಗೊತ್ತಾಯಿತು ಏನಂದರೆ ಈ ನೀರು ಎಲ್ಲಿಂದ ಬರೋದು ಅಂತ. ನೋಡ್ತಾ ಇರ್ಬೋದು. ಅಯ್ಯೋ ಮಳೆ ಬರ್ತಾಯಿದೆ, ಒಳ್ಳೆ ಟೈಮಲ್ಲಿ ಮಳೆ ಬಂತು ನೋಡಿ. ಈ ಕಡೆ ಬರೋಣ ಅಂತ ಅನ್ನೋಷ್ಟರಲ್ಲೇ ಮಳೆ ಬಂತು. ಪ್ಲೇಸ್ ನೋಡ್ತಾ ಇರ್ಬೋದು, ಸೂಪರು. ನೋಡಿದ್ರಾ? ಇವಾಗ ಬೆಟ್ಟ ಏನು ಕಾಣ್ತಾ ಇಲ್ಲ, ಫುಲ್ ಮುಚ್ಚೋಗ್ಬಿಟ್ಟಿದೆ ನೋಡಿ. ಬೆಟ್ಟ ಕಾಣ್ತಲ್ಲಿ, ಆ ಬೆಟ್ಟ ಕಾಣ್ತಾನೆ ಇಲ್ಲ, ಮಳೆ ಬಂದು ಫುಲ್ ಇದಾಗ್ಬಿಟ್ಟಿದೆ. ನೋಡ್ತಾ ಇದೆಯಲ್ಲ, ಇಲ್ಲೇ ನಾವು ಇರೋದು ಇವಾಗ ಸದ್ಯಕ್ಕೆ, ಇಲ್ಲೇ ಜೀವನ. ನಾವು ಅಲ್ಲಿ ನಮ್ಮಲ್ಲೆಲ್ಲ ವಾಷಿಂಗ್ ಮಿಷಿನ್ ಅದು ಇದೆಲ್ಲ ಏನು ಯಾರು ಯೂಸ್ ಮಾಡಲ್ಲ ನೋಡಿ. ಈ ಒಂದು ನೀರಲ್ಲಿ ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು ಎಲ್ಲ ಇಲ್ಲೇ ಮಾಡ್ತೀವಿ, ಆಯಿತಾ. ಡೈ ಎಲ್ಲ ಬೀಳ್ತೀವಿ, ಸ್ನಾನ ಎಲ್ಲ ಮಾಡ್ತಾ ಇರ್ತೀವಿ ಬಂದು. ಆದರೆ ಇವಾಗ ಸದ್ಯಕ್ಕೆ ಮಳೆ, ಈ ನೀರು ಇಷ್ಟೇ ಬರ್ತಾಯಿದೆ ಅಂತ ಅಂದ್ಕೋಬೇಡಿ. ತುಂಬ ಮಳೆ ಬಂದರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ನೀರು ಬಂದು ಈ ಪಾಯಿಂಟಲ್ಲಿ ಇರುತ್ತೆ, ಈ ಜಾಗದಲ್ಲಿ ಇರುತ್ತೆ ಆ ನೀರು. ನೋಡ್ತಾ ಇದ್ರಲ್ಲ, ಹೆವಿ ಮಳೆ. ಏನು ಮಾಡೋದು ಇವಾಗ? ಒಳ್ಳೊಳ್ಳೆ ಪ್ಲೇಸ್ ತೋರ್ಸೋಣ ಅಂದರೆ ಈ ಮಳೆ ಬಂದು ಹಿಂಗೆ ಮಾಡ್ತು. ಬೇಜಾರು ಮಾಡ್ಕೋಬೇಡಿ ಯಾರು. ಎಲ್ಲದು
ಪರವಾಗಿಲ್ಲ ಬನ್ನಿ, ಮಳೇಲಿ ಚಂಡೆ ಆದರೂ ಪರವಾಗಿಲ್ಲ, ವಿಡಿಯೋ ಮಾಡೋಣ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ನೋಡಿ, ಯಾವ ಥರ ಇದೆ ಪ್ಲೇಸ್ ಅಂತ. ಇಲ್ಲಿ ಒಂದು ಸೇತುವೆ ಇತ್ತು ಆಯಿತಾ, ಈ ಪಾಯಿಂಟಲ್ಲಿ ಒಂದು ಸೇತುವೆ ಇತ್ತು. ಆದರೆ ಒಂದು ಕಾರಣಾಂತರ ಈ ಮಳೆ ಬರೋ ಟೈಮಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಸೇತುವೆನ ತೆಗೆದಾಕ್ಬಿಟ್ಟವ್ರೆ. ಮಳೆ ಬರ್ತಾಯಿದೆ ಹಂಗೆ ರೀ ನೋಡಿ, ಕೈನ ಜಾರಿಗೆ ಬಿದ್ದೋಗ್ಬಿಟ್ರೆ ಅದೇ ಕಷ್ಟ. ನಾನು ಅಷ್ಟೇ ಮಳೆ ಚೆಂದಾಕಿದ್ದೀನಿ. ಇಂಥ ಒಂದು ಜಾಗದಲ್ಲಿ, ಈ ಥರ ಒಂದು ಪ್ಲೇಸಲ್ಲಿ ಇರಬೇಕು. ಏನಂತೀರ? ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ. ಫೋನಿಗೇನು ಆಗಲ್ಲ ಅಂದ್ಕೊಂಡಿದ್ದೀನಿ. ಆಮೇಲೆ ಫೋನಿಗೆ ಏನಂದ್ರೆ ಹೆಚ್ಚು ಕಮ್ಮಿ ಆಗೋದ್ರೆ ಮುಗಿತಪ್ಪ. ಈ ಥರ ಪ್ಲೇಸ್ ನಾವಿಲ್ಲೇ ಆಟಾಡ್ತಿದ್ದೋ ಸಣ್ಣ ವಯಸ್ಸಲ್ಲಿ. ತುಂಬ ಬಂದು ಎಲ್ಲ ಸುತ್ತಾಡ್ಕೊಂಡು ಆಟಾಡ್ಕೊಂಡು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅದೇ ಈ ಒಂದು ನೀರು ಎಲ್ಲಿಂದ ಬರುತ್ತೆ ಅಂತಲೇ ನಾವು ಏನು ಮಾಡಿದೋ, ಒಂದು ಬೇಸಿಗೆ ಟೈಮಲ್ಲಿ ಈ ನೀರು ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕಾಗಿ ಈ ಪ್ಲೇಸಲ್ಲಿ ಹಂಗೆ ನಡ್ಕೊಂಡು ಹಂಗೆ ಹೋಗಿದ್ದೋ. ಆ ಬೆಟ್ಟದ ಒಂದು ತುದಿಯಲ್ಲಿ ಯಾವ ಥರ ಅಂದರೆ, ಆ ಬೆಟ್ಟದ ಒಂದು ಕಲ್ಲು ಒಳಗಿಂದ ಬರ್ತಾ ಇರೋದು ನೀರು. ಈ ನೀರು ನೋಡಿದ್ರೆ ಶಾಕ್ ಆಗೋಯ್ತೀರಾ. ಏನಕ್ಕಾದ್ರೆ ಅಷ್ಟೊಂದು ಭಯಂಕರವಾಗಿ ನೀರು ಬರ್ತದೆ. ಒಂಥರ ಈ ಬೆಟ್ಟದ ಒಂದು, ಆ ಬೆಟ್ಟದ ಒಂದು ಇದರಲ್ಲಿ ಅಲ್ಲ ಮಚ್ಚ, ಅದು ಕಲ್ಲಲ್ಲಿ ತಾನೇ ನೀರು ಬರೋದು. ಕಲ್ಲು ಒಳಗಲ್ಲ, ಕಲ್ಲು ಒಳಗೆ ನೀರು ಬರ್ತಾ ಇರೋದು. ಅದು ಆ ಜಾಗದಲ್ಲಿ ಸೂಪರಾಗಿ ಇರುತ್ತೆ. ಇವನು ನನ್ನ ಕುಚಿಕ ದೋಸ್ತು, ತುಂಬ ಸಣ್ಣ ವಯಸ್ಸಿನ ಫ್ರೆಂಡು. ನಾವು ಬರ್ತೀವಿ, ಅವಾಗ ಹೋಯ್ತೈತಿ ಫುಲ್ ಜಂಡೆ ಆಗ್ಬಿಟ್ಟ ಆಯಿತಾ. ನೋಡಿ ಇನ್ನೂ ಪ್ಲೇಸ್ ಇದೆ ತುಂಬ ನೋಡೋಕ್ಕೆ. ಹೋಗೋಣ ಅಂದರೆ ಈ ಮಳೆ ಚೆನ್ನಾಗಿ ಬಂದ್ಬಿಡ್ತಲ್ಲ. ಮಳೆ ಮತ್ತು ಅಣಬೆ ಎಲ್ಲ ಎದ್ದೇಳಿರುತ್ತೆ ಹಂಗೆ ರೀ. ಇದು ಒಂದು ಗೆಸ್ಟ್ ಹೌಸ್ ಇದು ನೋಡಿ. ನಮಗಲ್ಲ, ಅವರು ಯಾರು ಬಂದರೆ ಒಂದು ಗೆಸ್ಟ್ ಹೌಸ್ ಥರ. ಏನು ಮಚ್ಚ ಎಲ್ಲ ಡಿಸೈನಿಂಗು ಯಾವ ಥರ ಇದೆ ನೋಡಿ. ಇದು ಕೂತ್ಕೊಳ್ಳೋಕ್ಕೆ ಅಲ್ಲಿ ಬೆಂಕಿ ಹಾಕೋದಾಯ್ತಾ. ಬೆಂಕಿ ಹಾಕಿ ಇಲ್ಲೆಲ್ಲ ಕೂತ್ಕೊಂಡು ಎಲ್ಲ ಜಾಲಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ನಾವಲ್ಲ, ನಾವು ಬಡವರು, ದುಡ್ಡಿನವರು ಬಂದು ಜಾಲಿ ಮಾಡ್ತಾರೆ. ನೋಡಿ ಈ ಎಲ್ಲ ಗಿಡಗಳನ್ನ ತೊಗೊಂಬಂದು ಒಳ್ಳೆ ಪ್ಲೇಸಲ್ಲಿ ಗೆಸ್ಟ್ ಹೌಸ್ ಮಾಡಿ ಇಟ್ಟಿದ್ದಾರೆ. ಸೂಪರಾಗಿದೆ ಪ್ಲೇಸು ನೋಡಿ. ಬೆಟ್ಟದ ಪಕ್ಕ ಏನಾದರೂ ಅಣಬೆ ಎದ್ದಿದ್ರೆ ಅದು ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಆಮೇಲೆ ಇಲ್ಲ ತುಂಬ ಮೀನುಗಳಿದೆ. ಮೀನುಗಳೆಲ್ಲ ಇರುತ್ತೆ ತುಂಬ ಈ ಕೆರೆಯಲ್ಲಿ. ಫೋನ್ ಮಾಡ್ದೆ ನಮ್ಮ ಫ್ರೆಂಡು, ನನ್ನ ಫ್ರೆಂಡ್ ಬೇರೆ ಫೋನ್ ಮಾಡಿಬಿಟ್ಟಿದ್ದ ಒಳ್ಳೆ ಟೈಮಿಗೆ, ವೀಡಿಯೋ ಮಾಡೋ ಟೈಮಲ್ಲೇ ಫೋನ್ ಮಾಡಿಬಿಟ್ಟಿದ್ದ. ಕಟ್ ಮಾಡಾಕ್ಬಿಟ್ಟೆ ಫೋನ್ನ. ಹಂಗೆ ಹೋಗಿ ಒಂದು ಡೈ ಹೊಡೆಯೋಣ ಅಂತ ಅಂದ್ಕೊಳ್ತೀನಿ. ಮಳೆ ಬಂದು ಎಲ್ಲ ಚೆಂಡೆ ಆಗ್ಬಿಟ್ಟೈತೆ ಬಟ್ಟೆ ಎಲ್ಲ. ಮೀನೆಲ್ಲ ಕಾಣ್ತಾಯಿತ್ತು ಅಂತ ಮನೆಗೆ ಮಳೆ ಬಂದುಬಿಡ್ತಲ್ಲ. ಜಾರಿ ಬಿದ್ದರೆ ನನಗೇನಾದರೂ ಪರವಾಗಿಲ್ಲ, ಫೋನಿಗೆ ಏನಾಗಬಾರ್ದು. ಏನಕ್ಕಂದರೆ ಫೋನಲ್ಲೆಲ್ಲ ನೀವಿದ್ದೀರಾ, ನಾನು ನೋಡ್ತೀರಾ ಡೈಲಿ. ಸೌಂಡ್ ಕೇಳ್ತಾ ಇರ್ಬೋದು, ಇಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಬಟ್ಟೆ ಹೋಯ್ಕಂತ ಕಲ್ಲು ನೋಡಿ. ಮಳೆ ಬಂದರು, ಎಲ್ಲರೂ ನಿಮ್ಮಲ್ಲಿ ಮಳೆ ಬಂದರು. ಹಾಂ ಚಂಡಿ ಆಗಬೇಡ ಮಳೆ ಅಂತ ಹೇಳ್ತಾವನೆ. ಏನಕ್ಕಾದರೆ ತುಂಬ ಚಂಡಿ ಆಗೋದ್ರೆ ಕಷ್ಟ. ಯಾವ ಥರ ಪ್ಲೇಸ್ ಇದೆ ನೋಡಿ, ಸೂಪರ್ ಪ್ಲೇಸ್ ಇದು. ಇದೊಂದು ಕಾಡು ಮಾವಿನಕಾಯಿ. ಅದು ತುಂಬ ಅಲ್ಲಿ ತನಕ ಹೋಗುತ್ತೆ. ಈ ಒಂದು ನೀರಿನ ಒಂದು ಇದು ಚೆನ್ನಾಗಿದೆ ನೋಡಿ. ನಮ್ಮ ಮನೆ ಪಕ್ಕ ಇರೋ ಒಂದು ಇದು ದೇವರ ಸೃಷ್ಟಿ ಅಂತ ಹೇಳ್ಬೋದು. ಏನಕ್ಕಾದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪ್ರಾಣಿಗಳೆಲ್ಲ ಬರುತ್ತೆ ಇಲ್ಲಿ, ಪ್ರಾಣಿಗಳೆಲ್ಲ ಬರುತ್ತೆ, ಎಲ್ಲ ಬರುತ್ತೆ. ಬಾ ಹೋಗೋಣ ಅಷ್ಟೇ. ಇವಾಗ ಮಳೆ ಬಂದುಬಿಡ್ತು, ಹೋಗ್ಬಿಡದೆ ಬಿದ್ದದ್ದು, ಏನು ಮಾಡೋಕ್ಕಾಗೋದು. ನೋಡ್ತಾ ಇದ್ದೀರಲ್ಲ, ಏನೋ ಒಂದು ನನ್ನ ಖುಷಿಗಾಗಿ ನೀವು ನೋಡಲಿ ಅಂತಲೇ ವೀಡಿಯೋ ಮಾಡಿದ್ದು. ಯಾರೇನು ಅನ್ಕೋಬೇಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿಬಿಡಿ ಆಯಿತಾ. ನಿಮಗೆ ನಾನು ಹೇಳ್ತಾ ಆವಾಗಿಂದ ನಾನು ಇವತ್ತು ತನಕ ಹೇಳೋದು ಒಂದೇ, ಏನಂತೇಳಿ,
ನನಗೆ ಇದರಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಏನು ಮಾಡಬೇಕು ನಂಗೆ ಗೊತ್ತಾಗಲ್ಲ. ಆದರೂ ಮಾಡೋದು, ನೀವು ಹೇಗೆ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ಏನೋ ಅರ್ಥ ಮಾಡಿಕೊಂಡು ಪಾಪ ನಮ್ಮ ವೀಡಿಯೋ ನೋಡ್ತೀರಂತ. ಮಚ್ಚ ಇದಕ್ಕೆ ಏನು ಹೆಸರು? ನಾವು ಹತ್ತಿಕಾಯಿ ಅಂತ ಹೇಳ್ತೀವಿ. ಇದಕ್ಕೇನೋ ಮಚ್ಚ ನ್ಯಾಚುರಲ್ ಆಗಿ ಹೆಸರು? ಹಾಂ, ಏನಿದೆ ಇದಕ್ಕೆ ಹೆಸರು? ಇದು ತಿಂತಾರಲ್ಲ, ಮಾರಾಟ ಅಲ್ವಾ, ತಿನ್ನೋರು ತಿಂತಾರೆ. ನಾನು ಫೋಟೋ ಹೊಡಿಯೋಣ, ನೋಡ್ತಾ ಇರ್ಬೋದು. ವೀಡಿಯೋ ತುಂಬ ಉದ್ದ ಆದರೆ ಸೀಬೆಕಾಯಿ ಗಿಡ ಇಲ್ಲೇ ನಟ್ಬಿಟ್ಟವ್ರಪ್ಪ. ಒಂದು ಸೀಬೆಕಾಯಿ ಇದ್ರೂ ತಿನ್ಕೊಂಡು ಹೋಗೋಣಂದರೆ ಅದು ಇಲ್ಲ. ಈ ಸೀಬೆಕಾಯಿ ಐತೆ ಆದರೆ ಇದೂ ಆಗಿಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಬೆಳೆದಿರೋದು, ಅಂದರೆ ನಟ್ಟಿರೋ ಗಿಡನೇ, ಅದು ಚೆನ್ನಾಗಿ ಉಟ್ಕೊಬಿಟ್ಟೈತೆ. ಮಳೆ ಬಂದರೆ ಇಲ್ಲೆಲ್ಲ ಏನೂ ಇರಲ್ಲ, ನೋಡ್ತಾ ಇರ್ಬೋದು. ಯಾವ ಥರ ಇದೆ ಪ್ಲೇಸು. ಇಲ್ಲೆಲ್ಲ ಬಿದ್ದು ಸೀಬೆಕಾಯಿ, ಇಲ್ಲೆಲ್ಲ ಬಿದ್ದು ಡೈ ಹೊಡೆದು ಹೋಗ್ತಾಯಿದ್ವು. ಮಾಮಚ್ಚ ಹೋಗೋಣ. ಪ್ಲೇಸ್ ನೋಡಿ ಹೆಂಗೈತೆ ಇವಾಗ ಮಚ್ಚ, ಹಿಂಗೆ ಕಾಣ್ತೈತೆ ಗೊತ್ತಾ? ನೋಡಲಿ, ಸ್ವರ್ಗ ಥರ ಕಾಣ್ತೈತೆ. ನಮ್ಮ ಆನೆ ಬರಬೇಕಿತ್ತು, ಇಲ್ಲೆಲ್ಲ ಬಿದ್ದು ಒದಾಡ್ಬಿಡ್ತಿದ್ದ. ಅವನ ಎತ್ತಾಕೊಂಬರ್ನಂದ್ರೆ ಅವನಿಂದ ದೊಡ್ಡ ಇದೇ ಬೇಕು, ಲಾರಿ. ನೋಡಿ ಪ್ಲೇಸ್ ಹೆಂಗೈತೆ ಮಚ್ಚ, ನೋಡಿ ಮಚ್ಚ. ಯಾರ ನಿನ್ನ ನೆನ್ಪಂಗೆ ಕೊಡ್ರಪ್ಪ ಅಪ್ಪ. ಸಿಕ್ಕಾಪಟ್ಟೆ ಮಳೆ. ಸೀಬೆಕಾಯಿ ತಿಂದ್ಬಿಟ್ಟು ನೆತ್ತಿಗೆ ಎತ್ಬಿಡ್ತು. ಹೌದು ಮಚ್ಚ. ಯಪ್ಪ, ನಮ್ಮ ಪ್ರಾಣ ಎಗರೋದಲ್ಲ ಸ್ವಲ್ಪ ಗಿರ, ಪರವಾಗಿಲ್ಲ. ಬನ್ನಿ, ಈ ಕಡೆಲ್ಲ ಹೋಗ್ಬೇಕು, ಮಳೆ ಬರ್ತಾಯಿದೆ. ವಿಡಿಯೋ ಇಷ್ಟ ಆದರೆ ಈ ಥರ ಇನ್ನು ಕಾಡಂತೆ ತೋಟದ ಒಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಬೇಕಂತ, ಅವಾಗ ವಿಡಿಯೋ ಮಾಡ್ತೀವಿ, ಓಕೆನಾ? ನೋಡಿದ್ರೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ಸಿಗೋಣ. ನನ್ನ ಮುಖ ಸ್ವಲ್ಪ ನೋಡ್ಕೊಬಿಡಿ. ನೋಡಿದ್ರಾ, ಈ ಸೀಬೆಕಾಯಿ ತಿಂದು ಗಂಟು ಸಿಕ್ಕಾಕೊಂಡ್ಬಿಟ್ಟಿತ್ತು. ಹಾಂ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಬೇಕಂದ್ರೆ ಮತ್ತೆ ಒಂದು ಕಮೆಂಟ್ ಮಾಡಿ, ಓಕೆನಾ? ತುಂಬ ಮಳೆ ಕಾರಣದಿಂದ ಆಚೆ ಹೋಗ್ತಿಲ್ಲ. ನಾನೀಗ ವೀಡಿಯೋ ಹಾಕ್ಬೇಕಂದ್ರೆ ಆ ಕಡೆ ಹೋಗಬೇಕು, ಇಲ್ಲಿ ನೆಟ್ವರ್ಕೇ ಇಲ್ಲ ಬೇರೆ, ಆಯಿತಾ? ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಆಯಿತಾ? ಎಲ್ಲ ಹುಷಾರಾಗಿರಿ. ಮಳೆ ಬರ್ತಾಯಿದೆ. ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ. ಒಂದಲ್ಲ ಒಂದು ದಿನ ಎಲ್ಲರೂ ಹೋಗಲೇಬೇಕು. ಇರೋ ತನಕ 4 ಜನ ಜೊತೆ ಚೆನ್ನಾಗಿರೋಣ, 4 ಜನಕ್ಕೆ ಒಳ್ಳೇದು ಮಾಡೋಣ ಅಷ್ಟೇ. ಬಾಯ್ ಬಾಯ್.